ನಡೀತಾ ಇರುವಂತಹ ಮುಂಬೈ ವರ್ಸಸ್ RCB ಮ್ಯಾಚ್ ಯಾರು ಗೆಲ್ತಾರೆ, ಯಾರು ಚೆನ್ನಾಗ್ ಆಡ್ತಾರೆ, ಪ್ಲೇಯಿಂಗ್ ಲೆವೆನ್ ಏನಿರುತ್ತೆ, ಪಿಚ್ ರಿಪೋರ್ಟ್ ಏನಿರುತ್ತೆ ಎಲ್ಲಾನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಇವತ್ತಿನ ಮ್ಯಾಚ್ ಪ್ರಿವ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಈ ಮ್ಯಾಚ್ ನಡೀತಾ ಇರುವಂತದ್ದು ವಾಂಖೆಡೆಯಲ್ಲಿ, ಮುಂಬೈನ ವಾಂಖೆಡೆಯಲ್ಲಿ ಮ್ಯಾಚ್ ನಡೀತಾ ಇದೆ. ವಾಂಖೆಡೆ ಪಿಚ್ ಬ್ಯಾಟಿಂಗ್ ಪಿಚ್, ರೆಡ್ ಸಾಯಿಲ್ ಪಿಚ್. ಈ ಪಿಚ್ ನಲ್ಲಿ ಮ್ಯಾಚ್ ನಡೀತಾ ಇರುವಂತದ್ದು ಮುಂಬೈ ಹೋಮ್ ಗ್ರೌಂಡ್, ಅದರಿಂದ ನಡೀತಾ ಇದೆ. ಈ ಪಿಚ್ ಫಸ್ಟ್ ಇನ್ನಿಂಗ್ಸ್ ಯಾವರೇಜ್ ಸ್ಕೋರ್ ನೋಡಿದ್ರೆ 175 ಇದೆ. 175 2008 ಇಂದ ಆಡ್ಕೊಂಡ್ ಬಂದಿರೋದ್ರಿಂದ 175 ಇದೆ. ಬಟ್ ಇಲ್ಲಿ 250 ಹೊಡ್ರೆ ಮ್ಯಾಚ್ ಗೆಲ್ಲಕ್ಕಾಗದ್ ಗುರು. ಹೌದು, ನಾವು ವರ್ಲ್ಡ್ ಕಪ್ ಅಲ್ಲಿ ನೋಡಿದ್ವಿ ಇಂಗ್ಲೆಂಡ್ ಮೇಲೆ ಇಂಡಿಯಾ 250 ಹೊಡಿತಾರೆ, ಇಂಗ್ಲೆಂಡ್ ಅವರು ತಿರ್ಸಿ 240 ಹೊಡಿತಾರೆ. ಅಂದ್ರೆ ಈ ಸ್ಟೇಡಿಯಂ ಅಲ್ಲಿ 250 ಹೊಡ್ರು ಕೂಡ ನೀವು ಗೆಲ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ಅದ್ರಿಂದ ಈ ಸ್ಟೇಡಿಯಂ ನಲ್ಲಿ 250 ಬಂದ್ರೆ ಆ ಟೀಮ್ ಗೆಲ್ಲುತ್ತೆ. ಇನ್ನು ಈ ಸ್ಟೇಡಿಯಂ ನಲ್ಲಿ ಮಳೆ ಬರುತ್ತಾ, ಮೊನ್ನೆ ಮ್ಯಾಚ್ಗೆ ಮಳೆ ಅಡ್ಡಿ ಮಾಡಿ ಎಲ್ಲಾನು ಹಾಳು ಮಾಡ್ತು ಮಳೆ. ಅದ್ರಿಂದ ಇವತ್ತು ಕೂಡ ಮಳೆ ಬರುತ್ತಾ ಅಂದ್ರೆ ಈ ಮ್ಯಾಚ್ಗೆ ಮಳೆ ಪಾಸಿಬಿಲಿಟಿ ಇಲ್ಲ, ರೇನ್ ಪಾಸಿಬಿಲಿಟಿ 0 ಇದೆ. ಅದರಿಂದ ಯಾವುದೇ ರೀತಿ ಆತಂಕ ಪಡೋಂಗಿಲ್ಲ. ಇನ್ನು ಎರಡು ಟೀಮ್ ನ ಹೆಡ್ ಟು ಹೆಡ್ ನೋಡೋದಾದ್ರೆ, ಎರಡು ಟೀಮ್ ನ ಹೆಡ್ ಟು ಹೆಡ್ ಅಲ್ಲಿ 34 ಮ್ಯಾಚ್ ಗಳನ್ನ ಆಡಿವೆ ಎರಡು ಟೀಮು. ಅದ್ರಲ್ಲಿ 19 ಮ್ಯಾಚ್ ಮುಂಬೈ ಗೆದ್ದಿದೆ ಮತ್ತು 14 ಮ್ಯಾಚ್ RCB ಗೆದ್ದಿದೆ. ಬಟ್ ಅದು ಹಳೆ ಕದನ. ಹಳೆ RCB ವೀಕ್ ಟೀಮ್ ಇದ್ದಾಗ, ಅಂದ್ರೆ ಬರೀ ಬ್ಯಾಟಿಂಗ್ ಸ್ಟ್ರೆಂತ್ ಇದ್ದಾಗ ಮುಂಬೈ ಅವರು ಗೆಲ್ತಾ ಇದ್ರು. ಆದ್ರೆ ಈಗ 2020ರಿಂದ ನೋಡೋದು ಲೇಟೆಸ್ಟ್ ಆಗಿ ಮುಂಬೈಗಿಂತ RCB ಜಾಸ್ತಿ ಮ್ಯಾಚಸ್ ಗೆದ್ದಿದೆ. ಅದರಿಂದ ನಾವು RCB ಮೇಲೆ ಒಳ್ಳೆ ಓಪನ್ ಇಟ್ಕೋಬಹುದು. ಇನ್ನು ಇವರಿಬ್ರ ಮುಖಾಮುಖಿಯಲ್ಲಿ ಈಗ ಆಡ್ತಾ ಇರುವಂತಹ ಪ್ಲೇಯರ್ಸ್ ಯಾರು ಹೈಯೆಸ್ಟ್ ರನ್ ಹೊಡೆದಿದ್ದಾರೆ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಹೈಯೆಸ್ಟ್ ರನ್ ಹೊಡೆದಿದ್ದಾರೆ. ಅದೇ ರೀತಿ ಹೈಯೆಸ್ಟ್ ವಿಕೆಟ್ ಜಸ್ಪ್ರೀತ್ ಬುಮ್ರಾ ಅವರು ತೆಗೆದಿದ್ದಾರೆ. ಇನ್ನು ಎರಡು ಟೀಮ್ ನ ಪ್ಲೇಯಿಂಗ್ ಲೆವೆನ್ ಬಗ್ಗೆ ನೋಡೋದಾದ್ರೆ ಗುರು, RCB ಟೀಮ್ ಪ್ಲೇಯಿಂಗ್ ಲೆವೆನ್ ನಲ್ಲಿ ಈ ಎರಡು ಚೇಂಜ್ ಆದ್ರೆ RCB ಗೆಲ್ಲೋದು. ಈ ಎರಡು ಚೇಂಜ್ ಆಗ್ಲಿಲ್ಲ ಅಂದ್ರೆ RCB ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ. ಮೊದಲನೇ ಚೇಂಜ್ ಏನಪ್ಪಾ ಅಂದ್ರೆ ಅಭಿನಂದನ್ ಸಿಂಗ್ ಅವ್ರನ್ನ ಕೂರಿಸಿ ಮಂಗೇಶ್ ಯಾದವ್ ಅವ್ರನ್ನ ತರಬೇಕು. ಯಶ್ ದಯಾಳ್ ಅವ್ರಿಗೆ ರಿಪ್ಲೇಸ್ಮೆಂಟ್ ಆಗಿ ಅಭಿನಂದನ್ ಸಿಂಗ್ ಆಡಿಸ್ತಾ ಇದ್ರು. ಬಟ್ ಅಭಿನಂದನ್ ಸಿಂಗ್ ಅವರು ಎವ್ರಿ ಮ್ಯಾಚ್ ಗುರು, ಎವ್ರಿ ಮ್ಯಾಚ್ ಅವ್ರ ಎಕಾನಮಿ 12+ ಇದೆ. 12+ ಎಕಾನಮಿ ಅಂದ್ರೆ 4 ಓವರ್ ಬೌಲಿಂಗ್ ಮಾಡ್ತಾರೆ, 50 ಹತ್ತತ್ರ ಹೊಡ್ಸ್ಕೊತಾರೆ, 50 ಹತ್ತತ್ರ ಹೊಡ್ಸ್ಕೊತಾ ಇದಾರೆ. ಅದರಿಂದ ಅಭಿನಂದನ್ ಸಿಂಗ್ ಅವ್ರನ್ನ ಕೂರಿಸ್ಬೇಕು. ಅಭಿನಂದನ್ ಸಿಂಗ್ ಅವ್ರ ಜಾಗದಲ್ಲಿ ಮಂಗೇಶ್ ಯಾದವ್ ಅವ್ರನ್ನ ತರಬೇಕು. ಬಟ್ ಮಂಗೇಶ್ ಯಾದವ್ ಅವ್ರನ್ನ ತಂದ್ರು ಕೂಡ ಏನಪ್ಪಾ ಅಂದ್ರೆ ಸುಯೇಶ್ ಶರ್ಮಾ ಅವ್ರನ್ನ ಲೆವೆಲ್ ಅಲ್ಲಿ ಪಿಟ್ ಮಾಡಬೇಕು. ಲೆವೆಲ್ ಅಲ್ಲಿ ಪಿಟ್ ಮಾಡಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಅವ್ರನ್ನಲ್ಲ, ಮಂಗೇಶ್ ಯಾದವ್ ಅವ್ರನ್ನ ಆಡಿಸ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಯಾಕೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಂಗೇಶ್ ಯಾದವ್ ಅವ್ರ ಆಡೋದ್ರಿಂದ ಅವ್ರ ಬ್ಯಾಟಿಂಗ್ ಇರ್ಬೋದು, ಬಟ್ ಆ ಪ್ಲೇಯರ್ ಮೇಲೆ ನಾವು ಒಂದು ಒತ್ತನ್ನ ಕಡಿಮೆ ಹಾಕ್ಬೋದು. ಯಾಕೆಂದ್ರೆ ಈಗ ಸುಯೇಶ್ ಶರ್ಮಾ ಅವ್ರು ಇಲ್ಲದೆ ಹೋದ್ರಿಂದ ಲಾಸ್ಟ್ ಮ್ಯಾಚ್ ಸೋತು ಅಂತ ಹೇಳ್ಬೋದು. ಹೌದು, ಅಭಿನಂದನ್ ಸಿಂಗ್ ಏನೇ ಹೊಡ್ಸ್ಕೊಂಡಿರ್ಬೋದು, ಅವ್ರ 4 ಓವರ್ ಸುಯೇಶ್ ಶರ್ಮಾ ಅವರು ಒಳ್ಳೆ ಸ್ಪಿನ್ ಬೌಲಿಂಗ್ ಇತ್ತು. ರವಿ ಬಿಷ್ಣೋಯ್ ಅವರು ಆ ಕಡೆ ಸ್ಪಿನ್ನರ್ ಒಳ್ಳೆ ಬೌಲಿಂಗ್ ಮಾಡಿದ್ರು. ನಮ್ ಕಡೆ ಕೂಡ ಸುಯೇಶ್ ಶರ್ಮಾ ಅವರು ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ರು, ಗೆಲ್ತಿದ್ದು. ಅದರಿಂದ ಒಬ್ಬ ಬೆಸ್ಟ್ ಬೌಲರ್ ನ ಲೆವೆಲ್ ಅಲ್ಲಿ ಪಿಟ್ ಮಾಡಿರ್ಬೇಕು. ಅದರಿಂದ ಸುಯೇಶ್ ಶರ್ಮಾ ಅವರು ಲೆವೆಲ್ ಅಲ್ಲಿ ಇರ್ಬೇಕು. ಅದೇ ರೀತಿ ಮಂಗೇಶ್ ಯಾದವ್ ಅವರು ಅಭಿನಂದನ್ ಸಿಂಗ್ ಜಾಗದಲ್ಲಿ ಬರ್ಬೇಕು, ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೇಕು. ಇನ್ನು ಎಲ್ಲಾ ಲೆವೆನ್ ಸೇಮ್ ಇರುತ್ತೆ. ಇದಾದ್ರೆ RCB ಗೆಲ್ಲುತ್ತೆ. ಇನ್ನು ಮುಂಬೈ ಕಡೆ ನೋಡೋದಾದ್ರೆ, ಮುಂಬೈ ಅವರು ಸರ್ಪೈನ್ ರುದರ್ಫೋರ್ಡ್ ಅವ್ರನ್ನ ಆಡಿಸ್ತಾ ಇದ್ದಾರೆ. ಸರ್ಪೈನ್ ರುದರ್ಫೋರ್ಡ್ ಅವರು 3 ಮ್ಯಾಚ್ ಅಲ್ಲೂ ಕೂಡ ಹೇಳ್ಕೊಳ್ಳೋ ರೀತಿ ಪರ್ಫಾರ್ಮೆನ್ಸ್ ನೀಡಿಲ್ಲ. ಅದ್ರಿಂದ ಮುಂಬೈ ಇಂಡಿಯನ್ಸ್ ಅವರು ಏನ್ ಮಾಡ್ಬೇಕಪ್ಪ ಅಂದ್ರೆ ವಿಲ್ ಜಾಕ್ಸ್ ಅವ್ರನ್ನ ಆಡಿಸ್ಬೇಕು. ವಿಲ್ ಜಾಕ್ಸ್ ಅವರು ವರ್ಲ್ಡ್ ಕಪ್ ಅಲ್ಲಿ 3-4 ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ತಗೊಂಡಂತ ಪ್ಲೇಯರ್ಸ್ ನ ಅವರು ಕುಣಿಸ್ಬಿಟ್ಟು ಇವ್ರನ್ನ ಆಡಿಸ್ತಾ ಇದ್ದಾರೆ. ಇದು ಒಂಥರ ಇದೆಲ್ಲ. ವಿಲ್ ಜಾಕ್ಸ್ ಅವರು ಒಳ್ಳೆ ಫಿನಿಶಿಂಗ್ ಮಾಡ್ತಾ ಇದ್ರು ಇಂಗ್ಲೆಂಡ್ಗೆ, ಅದೇ ರೀತಿ ಇಲ್ಲೂ ಮಾಡೋ ಕೆಪಾಸಿಟಿ ಐತೆ. ಅದರಿಂದ ಮುಂಬೈ ಅವರು ಸರ್ಫೈನ್ ರುದರ್ಫೋರ್ಡ್ ಅವರು ಆಡಿಸ್ಬೇಕು. ಮತ್ತು ಏನಪ್ಪಾ ಅಂದ್ರೆ ಈ ಮ್ಯಾಚ್ ಅಲ್ಲಿ ಏನ್ ಇಂಪ್ಯಾಕ್ಟ್ ಆಗ್ಬೋದು ಅಂದ್ರೆ RCB ಬ್ಯಾಟಿಂಗ್ ಅಲ್ಲಿ ಗುರು, ಕೊಹ್ಲಿ ಮೊದಲನೇ ಮ್ಯಾಚ್ ಚೆನ್ನಾಗ್ ಆಡಿದ್ರೆ, ಲಾಸ್ಟ್ 2 ಮ್ಯಾಚ್ ಚೆನ್ನಾಗ್ ಆಡಿಲ್ಲ. ಈ ಮ್ಯಾಚ್ ಪಕ್ಕ ಚೆನ್ನಾಗ್ ಆಡ್ತಾರೆ. ಒಂದ್ 70 to 90 ರನ್, 100 ಬಂದ್ರು ಬರ್ಬೋದು. RCB ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ 70 to 100 ರನ್ RCB ಫಸ್ಟ್ ಬ್ಯಾಟಿಂಗ್ ಆಡ್ತಂದ್ರೆ 70 ರನ್ ಇಂದ 100 ರನ್ ಕೊಹ್ಲಿ ಹೊಡಿತಾರೆ. ಅದೇ ರೀತಿ RCB ಬೌಲಿಂಗ್ ಯಾರು ಚೆನ್ನಾಗ್ ಮಾಡ್ಬೋದಪ್ಪ ಅಂದ್ರೆ ವಾಂಕಡೆ ಪಿಚ್ಚು, ಯಾವ ಬೌಲರ್ ಬಂದ್ರು ಕೂಡ ಹೊಡ್ಸ್ಕೊತಾರೆ. ಇಲ್ಲಿ ವೆರೈಟಿ ಹಾಕ್ಲೇಬೇಕು. ವೆರೈಟಿ ಹಾಕಿದ್ರೆ ಇಲ್ಲಿ ಬಚಾಯಿಸ್ಕೊಳ್ಳೋ ಚಾನ್ಸ್ ಇರೋದು. ಅದ್ರಿಂದ ನಾನು ಕೃಣಾಲ್ ಪಾಂಡ್ಯ ಅವ್ರ ಮೇಲೆ ಒಂದು ಹೋಪ್ ಇಡ್ತೀನಿ. ಯಾಕಂದ್ರೆ ಕೃಣಾಲ್ ಪಾಂಡ್ಯ ಅವರು ಯಾವಾಗ ಬೌನ್ಸ್ ಆಗ್ತಾರೆ, ಯಾವಾಗ ಸ್ಪಿನ್ ಮಾಡ್ತಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ ಬೌಲರ್ಗೆ. ಅವ್ರು ಮೀಡಿಯಂ ಪೇಸರ್ ಇಲ್ಲ ಸ್ಪಿನ್ನರ್ ಅಂತ. ಅದರಿಂದ ಕೃಣಾಲ್ ಪಾಂಡ್ಯ ಅವರು ಈ ಮ್ಯಾಚ್ ಅಲ್ಲಿ ಒಳ್ಳೆ ಬೌಲಿಂಗ್ ನ ಮಾಡ್ಬೋದು, ಒಂದ್ 3 ವಿಕೆಟ್ ನ ಪಡ್ಕೊಬಹುದು. ಇನ್ನು ಅದೇ ರೀತಿ ಮುಂಬೈ ಕಡೆ ನೋಡೋದಾದ್ರೆ ಈ ಮ್ಯಾಚ್ ಅಲ್ಲಿ ಜಾಸ್ತಿ ರನ್ ಹೊಡೆಯುವಂತವ್ರು ರೋಹಿತ್ ಶರ್ಮಾ. ಹೌದು ಗುರು, ರೋಹಿತ್ ಶರ್ಮಾ ಅವರು ಒಂದು 50+ ಬಂದೇ ಬರುತ್ತೆ ಅವ್ರ ಬ್ಯಾಟಿಂಗ್ ಇಂದ, ನಾನು ಹೇಳ್ತೀನಿ.
ಮತ್ತು ಅದೇ ರೀತಿ ಮುಂಬೈ ಕಡೆ ಬೌಲಿಂಗ್ ಅಲ್ಲಿ ಜಸ್ಸಿ ಬಾಯ್ ಒಂದು ಮ್ಯಾಜಿಕ್ ಮಾಡ್ತಾರೆ. ಯಾಕೆಂದ್ರೆ ಲಾಸ್ಟ್ 3 ಮ್ಯಾಚ್ ಅಲ್ಲಿ ಜಸ್ಸಿ ಬಾಯ್ಗೆ ಒಂದು ವಿಕೆಟ್ ಕೂಡ ಬಿದ್ದಿಲ್ಲ. ಅವರು ಅದೇ ಇದನ್ನ ತಂದು RCB ಮೇಲೆ ಗುರು ಪಕ್ಕ 2 ರಿಂದ 3 ವಿಕೆಟ್ ತಗೊಂತಾರೆ 4 ಓವರ್ ಅಲ್ಲಿ. ಪವರ್ ಪ್ಲೇ ಅಂತೂ ಒಂದು ವಿಕೆಟ್ ತೆಗಿತಾರೆ ಜಸ್ಸಿ ಬಾಯ್, ಅದಂತೂ ಖಂಡಿತ. ಇನ್ನು ಇದು ನನ್ನ ಪ್ರೆಡಿಕ್ಷನ್. ಇನ್ನು ಈ ಮ್ಯಾಚ್ ನ ಯಾರು ಗೆಲ್ತಾರೆ ಅಂದ್ರೆ ಗುರು ಆಬ್ವಿಯಸ್ಲಿ ನಮ್ಮ RCB ಟೀಮ್ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತೀನಿ. ನೋಡೋಣ ನಿಮ್ ಪ್ರೆಡಿಕ್ಷನ್ ಏನಂತ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.